ಹೇಳಿ. ನಮಸ್ಕಾರ ಸರ್. ನಾ ತನಸನಹಳ್ಳಿ ಸಾಯಿಬಣ್ಣ ಇಟಿಗೆ ಅಂತೇಳಿ. ನಾವು ಇದು ಏನದ ಆಯುರ್ವೇದಿಕ್ ಕೊಡ್ತೀನಿ ಸರ್. ಇದು ದಾಗಡಿಕೆ ಬೆಳ್ಳಿ ಅಂತ ಸರ್. ಇದು 15ರಿಂದ 20 ಎಲೆ ಖಾಲಿ ಹೊಟ್ಟೆಲಿ ತೊಗೊಂಡ್ರು ಇದೇನು ಗಣಸು ಮಕ್ಕಳಿಗೇನು ಬಿಳಿ ದಾತು ಹೋತು ಸರ, ಅದು ನಿಂತು ಬಿಡ್ತದೆ ಸರ್. ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಒಂದು 15ರಿಂದ 20 ಎಲೆ ತೊಗೋಬೇಕು ಸರ್. ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಇದು ಬಿಳಿ ದಾತು ಏನು ಹೋಗ್ತದೆ ಸರ್ ಗಣಸು ಮಕ್ಕಳಿಗೆ, ಅದು ಕ್ಲಿಯರ್ ಆಗ್ತದೆ ಸರ್. ಅಂದ್ರೆ ಅದು ಬಿಳಿದಾತು ಅಂದ್ರೆ ಅದು ಏನದು ವೀರ್ಯ ಯೂರಿಯಾ ಸರ್, ವೀರ್ಯ ಬಿಳಿ ವೀರ್ಯ ಸ್ಖಲನ ಆಗೋದು. ತಾನೇ ಆಟೋಮೆಟಿಕ್ ಹೋಗ್ತಾ ಇರ್ತದೆ ಸರ್. ಗೊತ್ತಾಗಲ್ಲ ಸರ್ ಅವ್ರಿಗೆ ಹೋಗೋದು, ಹೋಗ್ತಾ ಇರ್ತದೆ. ಇದು ತೊಗೊಂಡ್ರೆ ಕಮ್ಮಿ ಆಗಿ ಬಿಡ್ತದೆ ಸರ್. ವೀರ್ಯ ಆಟೋಮೆಟಿಕ್ ವೀರ್ಯ ಸ್ಖಲನ ಆಗೋದು ಆಟೋಮೆಟಿಕ್ ನಿಂತೋಗುತ್ತೆ ಸರ್. ನರ ದೌರ್ಬಲ್ಯ ಇರೋದು ಅವ್ರಿಗೆ ಸ್ವಲ್ಪ ಸ್ಟ್ರೆಂತ್ ಆಗುತ್ತೆ. ಹಾಂ ಸರ್. ಅದು ಯಾವ್ದು ರೀತಿ ತಗೊಳ್ಳೋದು? ಇದು ಖಾಲಿ ಹೊಟ್ಟೆಲಿ ತೊಗೋಬೇಕು ಸರ್. ಬೆಳಿಗ್ಗೆ ನೀರು ಅದೇ ತರ ಸೊಪ್ಪು ತೊಗೋಬೇಕು ಸರ್. ಇದು ಖಾಲಿ ಹೊಟ್ಟೆಲಿ ತೊಗೋಬೇಕು ಸರ್. ನಮಸ್ಕಾರ ಸರ್. ಇದು ಉತ್ತರಾಣಿ ಅಂತೇಳಿ. ಇದು ಏನು ಶುಗರ್ ಇರ್ತದಲ್ಲ ಸರ್, ಸಕ್ಕರೆ ಕಾಯಿಲೆ ಏನಿರ್ತದೆ ಸರ್, ಇದು 15ರಿಂದ 20 ಎಲೆ 15ರಿಂದ 20 ಎಲೆ ಇವರು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೋರಂತ ಸಕ್ಕರೆ ಕಾಯಿಲೆ ಹೋಗುತ್ತೆ. ಆಟೋಮೆಟಿಕ್ ತಿನ್ಬಿಡೋದು ಇಷ್ಟೇ ತಿನ್ನೋದು ಸರ್. ಇದೇನು ಕೈ ಇರೋದಿಲ್ಲ, ಏನು ಮಿಕ್ಸ್ ಇಲ್ಲ ಸರ್. ಏನು ಸಪ್ಪು ಇರುತ್ತೆ ಸರ್, ನಾ ತಿನ್ಬೋದು. ಇದು ಎಲ್ಲ ಹಿಂಗೆ ಸಪ್ಪಗಿರುತ್ತೆ ಎಲ್ಲ. ಇದು 21 ದಿನ ತಿಂದರೆ ಸಕ್ಕರೆ ಕಾಯಿಲೆ ಫಿನಿಶ್ ಹೋಗಿಬಿಡುತ್ತೆ ಸರ್. ಅದು ನಾರ್ಮಲ್ ಆಗಿಬಿಡುತ್ತೆ. ಏನು ಸಕ್ಕರೆ ಕಾಯಿಲೆನೇ ಇರಲ್ಲ. ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಬೋದು ಸರ್. ಹಂಗೇನಿಲ್ಲ, ಕ್ಲಿಯರ್ ಆಗ್ತದೆ ಸರ್. ಇದು ನೀವು ಯಾರಿಗಾರು ಕೊಟ್ಟಿದ್ರೆ ಔಷಧಿ? ಕೊಟ್ಟಿನಿ ಸರ್. ಕೊಟ್ಟಿದ್ದೀರಾ? ಅದು ಬಂದಿದೆ, ರಿಸಲ್ಟ್ ಬಂದಿದೆ ಸರ್. ಕೊಟ್ಟೇನಿ ಸರ್. ಇದೇನು ಸಪ್ಪಗಿರುತ್ತೆ ಸರ್, ತಿಂದ್ರೂ ಏನೂ ಆಗಲ್ಲ, ಆರಾಮ್ಸೆ ತಿನ್ಬೋದು. ತಿಲ್ಲ ತಿನ್ನೋದು ಸರ್. ನೋಡ್ತಾ ಇದ್ದೀವಿ.